ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆ ಬಗ್ಗೆ ಶಾಸಕ ಶಿವಗಂಗಾ ಬಸವರಾಜ್ ಸಿಎಂ ಡಿಸಿಎಂಗೆ ಪತ್ರ ಬರೆದಿದ್ದು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಮುಖಂಡರು ಶಿವಗಂಗಾ ಬಸವರಾಜ್ ವಿರುದ್ಧ ವಾಗ್ದಾಳಿ ನಡೆಸುವ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ವರದಿಯಲ್ಲಿದೆ. ದೊಡ್ಡವರ ಬಗ್ಗೆ ಮಾತನಾಡಿ ದೊಡ್ಡವರಾಗಲು ಸಾಧ್ಯವಿಲ್ಲ. ಶಾಸಕ ಶಿವಗಂಗಾ ಬಸವರಾಜ್ಗೆ ಕಾಂಗ್ರೆಸ್ ಮುಖಂಡರ ಎಚ್ಚರಿಕೆ. ಶಾಸಕರು ಈಗಿನ್ನೂ ರಾಜಕೀಯದಲ್ಲಿ ಕಣ್ಣು ಬಿಡುತ್ತಿದ್ದಾರೆಂದ ಮೇಯರ್. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಬದಲಾವಣೆ ಕುರಿತು ಶಾಸಕ ಶಿವಗಂಗಾ ಬಸವರಾಜ್ ಸಿಎಂ ಹಾಗೂ ಡಿಸಿಎಂಗೆ ಸಾಲು ಸಾಲು ಆರೋಪ ಮಾಡಿ ಪತ್ರ ಬರೆದಿದ್ದರು. ಇದು ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಅಧ್ಯಕ್ಷತೆಯನ್ನು ಪಕ್ಷನಿಷ್ಠತೆಯನ್ನು ಪ್ರಶ್ನಿಸುವ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಈಗಿನ್ನೂ ರಾಜಕೀಯದಲ್ಲಿ ಕಣ್ಣು ಬಿಟ್ಟಿದ್ದಾರೆ ಎಂದು ಮೇಯರ್ ಚಮನ್ ಸಾಬ್ ವಾಗ್ದಾಳಿ ನಡೆಸಿದರು. ಕಾರ್ಪೊರೇಟ್ ಆಗಿದ್ದ ನೀವು ಶಾಸಕರಾಗಲು ಎಸ್ ಮಲ್ಲಿಕಾರ್ಜುನ್ ಅವರೇ ಕಾರಣ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಈಗ ಶಾಸಕರಾದ ತಕ್ಷಣ ಯಾರನ್ನ ಬೇಕಾದರೂ ಟೀಕಿಸಬಹುದು ಎಂಬ ಭ್ರಮೆಯಲ್ಲಿದ್ದರೆ ಅದನ್ನು ಬಿಟ್ಟು ಬಿಡಲಿ. ಮಲ್ಲಿಕಾರ್ಜುನ್ ಅವರ ಕಾಲಿನ ಧೂಳಿಗೂ ನೀವು ಸಮ ಇಲ್ಲ. ಶಿವಗಂಗಾ ಬಸವರಾಜ್ ಯಾರಿಂದ ವ್ಯಾಪಾರ ವ್ಯವಹಾರ ಮಾಡಿ ದುಡ್ಡು ಮಾಡಿದರು ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲಿ ಎಂದು ಟಾಂಗ್ ನೀಡಿದರು. ಎಸ್ ಮಲ್ಲಿಕಾರ್ಜುನ ಅವರಷ್ಟು ಪಕ್ಷನಿಷ್ಠರು ಈ ಜಿಲ್ಲೆಯಲ್ಲಿ ಯಾರೂ ಇಲ್ಲ. ಅವರ ವ್ಯವಹಾರ ಬಹಳ ದೊಡ್ಡದಿರೋದ್ರಿಂದ ಯಾರಾದರೂ ಬಂದರೆ ಮಾತಾಡಿಸ್ತಾರೆ. ಅವರ ರಕ್ತದಲ್ಲಿ ಪಕ್ಷ ವಿರೋಧ ಅನ್ನೋದಿಲ್ಲ. ಅವರು ಸರ್ಕಾರಗಳು ಬದಲಾದಂಥ ಸಮಯದಲ್ಲಿ ಆಫರ್ ನಡೆಯತಕ್ಕಂಥ ಸಮಯದಲ್ಲಿ ಅವರಿಗೆ ಭಾಳಷ್ಟು ಆಫರ್ಗಳು ಬಂದಿದ್ವು ಎಸ್ ಮಲ್ಲಿಕಾರ್ಜುನ್ ಅವ್ರಿಗೆ. ಆ ಮಂತ್ರಿ ಎಲ್ಲ ಉಪಮುಖ್ಯಮಂತ್ರಿ ಕೊಡ್ತೀವಿ ಏನೇನೋ ಕೊಡ್ತೀವಿ ಅಂದರು, ಅವರು ಬಗ್ಲಿಲ್ಲ. ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿಸಿದ್ರು, ಅವರು ಹೆದರಲಿಲ್ಲ. ಅವರು ಪಕ್ಷನಿಷ್ಠರಾಗಿ ಶಾಮನೂರು ಶಿವಶಂಕರಪ್ಪನವರು ಸುಮಾರು 65 ವರ್ಷಗಳಿಂದ ಈ ಪಕ್ಷಕ್ಕೆ ನಿಷ್ಠರಾಗಿ ಕೆಲಸ ಮಾಡ್ತಿದ್ದಾರೆ. ಮಲ್ಲಿಕಾರ್ಜುನ ಅವರವರ ಪಕ್ಷನಿಷ್ಠೆಯನ್ನು ಏನು ಶಿವಗಂಗಾ ಬಸವರಾಜ್ ಪ್ರಶ್ನೆ ಮಾಡಿದ್ದಾರೆ, ಆ ಪ್ರಶ್ನೆಗೆ ನಮ್ಮ ಧಿಕ್ಕಾರ ಇದೆ. ಅವರು ಏನಾದರೂ ಮಾತಾಡ್ಬೇಕಾದ್ರೆ ಒಂದು ನಾಲಿಗೆ ಮೇಲೆ ಹಿಡ್ತಾ ಇಟ್ಕೊಂಡು ಮಾತಾಡಬೇಕು. ಏನು ಮಾತಾಡ್ತೀನಿ ಅನ್ನೋದೇಳಿ ಅವ್ರು ನನಗೆ ಕೇಳಿದರೆ ಅವ್ರು ಏನು ನಶೆಯಲ್ಲಿ ಮಾತಾಡಿದಾರನೋ ಅಂತ ನನಗನ್ಸುತ್ತೆ. ಮಲ್ಲಿಕಾರ್ಜುನ ಅವರ ಬಗ್ಗೆ ಇಲ್ಲ ಸಲ್ಲದ ಆಪಾದನೆ, ಒಂದು ಟ್ರಾನ್ಸ್ಫರ್ ಕ್ಷುಲ್ಲಕ ಟ್ರಾನ್ಸ್ಫರ್ ವಿಷಯಕ್ಕೆ ಅವ್ರ ಮನೆಯೇ ಅದರಲ್ಲಿ ಪಾತ್ರ ವಹಿಸಿ ಆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಈಗ ಯಾರಾದರೂ ಇಲ್ಲಿ ಬಂದರೆ, ನಾವು ಆಫೀಸ್ನಾಗ ಯಾರಾದರೂ ಬಂದರೆ ಕುತ್ತಿಗೆದು ಹೊರಗೆ ದಬ್ಬಕ್ಕಾಗುತ್ತಾ? ಅಲ್ಲಿ ಚನ್ನಗಿರಿ ಕ್ಷೇತ್ರದ ವ್ಯಕ್ತಿ ಯಾರೋ ಗೆದ್ದನ್ನು ಬಂದು ಇಲ್ಲಿ ಬಂದು ನಮಗೆ ಮಾತಾಡಿ ವಿಶ್ ಮಾಡಿದರೆ ನಾವೇನು ಕುತ್ತಿಗೆ ಹೊಡೆದು ಕುತ್ತಿಗೆ ಹಿಡಿದು ಹೊರಗೆ ದಬ್ಬಕ್ಕಾಗುತ್ತಾ? ಅಧಿಕಾರದಲ್ಲಿರೋರು ಆ ರೀತಿ ಮಾಡೋಕ್ಕೆ ಸಾಧ್ಯನಾ? ಅವ್ರ ಜೊತೆಗೆ ಮಾತಾಡಿದ್ರು ಅಂತಂದು ಹೇಳಿದರೆ ಅದು ಪಕ್ಷ ವಿರೋಧ ಆಗುತ್ತಾ? ನಿಜವಾಗಲೂ ಹೇಳಬೇಕಂದ್ರೆ ಶಿವಗಂಗಾ ಬಸವರಾಜ್ ಏನು ಅಂತಂದೇಳಿ ತನಗೆ ತಾನು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಕಾರ್ಪೊರೇಷನ್ನಿಗೆ ಯಾರು ಟಿಕೆಟ್ ಕೊಟ್ಟರು, 5 ವರ್ಷದಲ್ಲಿ ಅವ್ರ ಕಾರ್ಪೊರೇಷನಲ್ಲಿ ಏನು ಗುಣಮಟ್ಟದ ಕೆಲಸ ಮಾಡಿದರು. ಅದೃಷ್ಟವಶಾತ್ ಅವ್ರಿಗೆ ಟಿಕೆಟ್ ಸಿಕ್ಕು ಎಸ್ ಮಲ್ಲಿಕಾರ್ಜುನ ಅವರ ಬೆಂಬಲದ ಮೊನ್ನೆ ಇಲ್ಲಿ ನಮ್ಮ ವೇದಿಕೆಯಲ್ಲಿ ಹೇಳಿದರು, ನನಗೆ ದೇವರು ಬಿಟ್ಟರೆ ಮಲ್ಲಿಕಾರ್ಜುನ ದೇವರು ಅಂತಂದೇಳಿ. ಇಲ್ಲೇ ಮೊನ್ನೆ ಕನ್ನಡ ರಾಜ್ಯೋತ್ಸವದ ವೇದಿಕೆಯಲ್ಲಿ ಹೇಳಿದರು, ನನ್ನ ಆತ್ಮ ನನ್ನ ಜೀವ ಇರುವವರೆಗೂ ನಾನು ಇವರಿಗೆ ಚಿರಋಣಿ ಆಗಿರುತ್ತೇನೆ ಅಂತ ಹೇಳಿದರು. 4 ದಿವಸದಲ್ಲಿ ಏನು ಬದಲಾವಣೆ, ಒಂದು ಟ್ರಾನ್ಸ್ಫರು ಯಾರಿಗೋ ನನಗೆ ಆಗಲಾರ್ದನಿಗೆ ಒಬ್ಬರಿಗೆ ಮಾತಾಡಿಸಿದ್ರು ಅಂತಂದೇಳಿ ಈ ನಮೂನೆ ಗೌರವ ಬಿಟ್ಟು ಮಾತಾಡೋದು MLA ಆದವ್ರಿಗೆ ನಿಜವಾಗಲೂ ತಕ್ಕದ್ದಲ್ಲ. ಅವರು ಮುಂದಿನ ಭವಿಷ್ಯದ ಬಗ್ಗೆನೂ ಯೋಚನೆ ಇಟ್ಕೊಂಡು ಮಾತಾಡಬೇಕು. ಶಾಸಕ ಶಿವಗಂಗಾ ಬಸವರಾಜ್ ದೊಡ್ಡವರ ಬಗ್ಗೆ ಮಾತನಾಡಿ ದೊಡ್ಡವರಾಗಲು ಸಾಧ್ಯವಿಲ್ಲ. ಮೊದಲು ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಎಂದರು. ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಬಗ್ಗೆ ಮಾತನಾಡುವ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕು. ನೀವು ದೊಡ್ಡವರ ಬಗ್ಗೆ ಗೌರವದಿಂದ ನಡೆದುಕೊಳ್ಳುವುದನ್ನ ಮೊದಲು ಕಲಿಯಿರಿ. ಅದನ್ನು ಬಿಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರ ಬಗ್ಗೆ ಹೈಕಮಾಂಡ್ಗೆ ಪತ್ರ ಬರೆದು ನೀವೇನು ದೊಡ್ಡವರಾಗುವುದಿಲ್ಲ.
ಹೈಕಮಾಂಡ್ಗೆ ಶಾಮನೂರು ಕುಟುಂಬದವರು ಪಕ್ಷಕ್ಕೆ ಎಷ್ಟು ಸೇವೆ ಸಲ್ಲಿಸಿದ್ದಾರೆ ಎನ್ನುವುದು ಗೊತ್ತಿದೆ. ಎಸ್ಎಸ್ ಮಲ್ಲಿಕಾರ್ಜುನ್ ಅವರು 3 ಬಾರಿ ಸಚಿವರಾಗಿದ್ದಾರೆ. ಅವರು ಮಾಡಿದ ಅಭಿವೃದ್ಧಿ ಕೆಲಸಗಳು ಇಂದು ಮಾತನಾಡುತ್ತಿವೆ ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಚನ್ನಗಿರಿಯ ಶಾಸಕರಾದಂತಹ ಶಿವಗಂಗಾ ಬಸವರಾಜರು ಇವತ್ತು ಅವರ ಹೇಳಿಕೆಯನ್ನು ನೋಡಿ ಅನೇಕ ಜನ ಇವತ್ತು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಕಾರಣ ಇಷ್ಟೇ, ಇವತ್ತು ಶಿವಗಂಗಾ ಬಸವರಾಜರವರು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ತಗೊಂಡ ಮೇಲೆ ಇವತ್ತು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಚುನಾಯಿತರಾಗಬೇಕು ಅನ್ನೋ ಮನಸ್ಸಿನ ಇಚ್ಛೆಯನ್ನು ಅವ್ರ ಮನಸ್ಸಿನಾಗ ಇದ್ದರೂ ಕೂಡ KTJ ನಗರದಿಂದ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪಾಜಿ ಅವರು, ನಮ್ಮ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಯ ಅಧಿಕಾರಿಗಳು, ಜಿಲ್ಲಾ ಮಂತ್ರಿಗಳಾದಂಥ SS ಮಲ್ಲಿಕಾರ್ಜುನರು ಅವತ್ತು ಪರಿಶೀಲನೆ ಮಾಡಿ KTJ ನಗರದ ವಾರ್ಡ್ನಲ್ಲಿ ನಿಲ್ಲುವಂಥ ಅವಕಾಶವನ್ನು ಇವತ್ತು ಶಿವಗಂಗಾ ಬಸವರಾಜ್ ಅವರು ನೀಡಿದರು ಪ್ರಥಮ ಬಾರಿಗೆ. ಕೊಟ್ಟಂಥ ಅಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ನ ಅಭಿಮಾನಿಗಳು, ಹಿರಿಯರು, ಪಕ್ಷದ ಎಲ್ಲ ಚಟುವಟಿಕೆಗಳಲ್ಲಿರ್ತಕ್ಕಂಥ ಸಕ್ರಿಯ ತಾಯಂದರು, ಶಾಸಕರಾದಂಥ ಶಾಮನೂರು ಶಿವಶಂಕರಪ್ಪಾಜಿ ಹಾಗೂ ನಾಯಕರಾದಂಥ SS ಮಲ್ಲಿಕಾರ್ಜುನವರ ಆದೇಶದ ಪ್ರಕಾರ ಅವ್ರನ್ನ ಅತಿ ಹೆಚ್ಚಿನ ಬಹುಮತದಿಂದ ಜಯಿಸ್ಕೊಂಬಂದು ಆ ಸಂದರ್ಭದಲ್ಲಿ ಅವರು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಸೇವೆ ಮಾಡುವ ಅವಕಾಶವನ್ನು ಇವತ್ತು ದಾವಣಗೆರೆ ಮುತ್ತರದ ಮುಖಾಂತರ ಪಡ್ಕೊಂಡಿದ್ದಾರೆ. ಅದು SS ಮಲ್ಲಿಕಾರ್ಜುನವರ ಮುಖಾಂತರ ಅಂದರೆ ತಪ್ಪಾಗಲ್ಲ. ಇವನ್ನೆಲ್ಲ ಕಂಡಂಥ ಸಂದರ್ಭದಲ್ಲಿ ಮೊನ್ನೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇದಕ್ಕೋಸ್ಕರ ಇವತ್ತು ಹೈಕಮಾಂಡ್ ಇರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿಗಳಿರ್ಬೋದು, ಮಂತ್ರಿಗಳು ಮಲ್ಲಣ್ಣರು ಇರ್ಬೋದು, ಅಪ್ಪಾಜಿಯವರು ಇರ್ಬೋದು, ಇವತ್ತು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸರ್ವತೋಮುಖ ಅಭಿವೃದ್ಧಿ ಯಾರಿಂದ ಆಗುತ್ತೆ, ಯಾರಿಂದ ಬರುತ್ತೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತು, ಬರೋ ನಮ್ಮ ರಾಜ್ಯಕ್ಕಲ್ಲ, ದೇಶ ಮಟ್ಟದಲ್ಲಿ ಡೆಲ್ಲಿ ಮಟ್ಟನೂ ಇವತ್ತು ದಾವಣಗೆರೆ ಜಿಲ್ಲೆ ಅಂದರೆ ಶಾಮನೂರು ಶಿವಶಂಕರಪ್ಪಾಜಿಯವರು, SS ಮಲ್ಲಿಕಾರ್ಜುನವರು, ಅವರ ಕುಟುಂಬವರ್ಗದಿಂದ ಆಗ್ತಕ್ಕಂಥ ಕೆಲಸ ಕಾರ್ಯಗಳು ಆ ದೃಷ್ಟಿ ಇಟ್ಕೊಂಡೇ ಇವತ್ತು ಹಿರಿಯರಾದಂಥ ಅಪ್ಪಾಜಿಯವರಾದಂಥ ಶಾಮನೂರು ಶಿವಶಂಕರಪ್ಪಾಜಿಯವರು ಕಾಯಂ ಖಜಾಂಚಿಗಳಾಗಿ KPCCಯಲ್ಲಿ ಸೇವೆ ಮಾಡಿದಂಥ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಇವನ್ನೆಲ್ಲ ಆಶೀರ್ವಾದ ಪಡೆದಂಥ ಸಂದರ್ಭದಲ್ಲಿ ಅವರಿಗೆ ಶಾಸಕತ್ವದ ಟಿಕೆಟು ಸಿಕ್ತು. ಅವರು ಗೆಲುವಿಗೆ ಏನೇನು ಪ್ರಯತ್ನ ಮಾಡಬೇಕಾ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಂಗ್ರೆಸ್ ಪಕ್ಷ ಮಾಡಿದೆ. ಇವತ್ತು ಶಾಸಕರಾಗಿದ್ದಾರೆ. ನಮ್ಮೆಲ್ಲರಿಗೂ ಭಾಳ ಸಂತೋಷ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕರು ಇವತ್ತು ಚನ್ನಗಿರಿಯಲ್ಲಿ ಇದ್ದಾರೆ ನಮ್ಮರು ಅಂತ. ಆದರೆ ಅವರು ಇಲ್ಲಿ ತನಕ ಭಾಳ ಉತ್ತಮವಾಗಿದ್ದು, ಪಕ್ಷಕ್ಕೆ ಆಗಲಿ ಇನ್ನೊಂದಕ್ಕೆ ಆಗಲಿ ಮತ್ತು ಆದರೆ ಮೊನ್ನೆ ಹೇಳಿಕೆ ನೋಡಿದ ಮೇಲೆ ನಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ತಾಯಿದೆ. ಇವತ್ತು ಹತ್ತಿದಂಥ ಏಣಿಯನ್ನೇ ಒದೆಯುವಂತಹ, ವರಿಷ್ಠರನ್ನೇ ದೂರುವಂತಹ, ವರಿಷ್ಠರನ್ನೇ ಬದಲಾವಣೆ ಹೇಳುವಂಥ ಮಾತುಗಳನ್ನ ಆಡಿರೋದು ಅಕ್ರಮ, ಅಪರಾಧ. ಒಟ್ಟಿನಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ವಿರುದ್ಧ ಕಾಂಗ್ರೆಸ್ ತಿರುಗಿ ಬಿದ್ದಿದ್ದು ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕು.